ಹಾಯ್ ಎಲ್ಲರಿಗೂ. ಈ ದಿನ ಹಾಲಿನ ಪೌಡರ್ನಿಂದ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬಹಳನೇ ರುಚಿ ಮತ್ತು ಬಹಳ ಬೇಗನೆ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಡ ಇದಕ್ಕೆ. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಬೇಡ ಅಂದರೆ ನೀವು ನೀರನ್ನು ಕೂಡ ಬಳಸ್ಬೋದು. ಇದಕ್ಕೆ ಒಂದು 2 ಕಪ್ ಆಗುವಷ್ಟು ಹಾಲಿನ ಪೌಡರು, ಒಂದು 1/4 ಕಪ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಇಷ್ಟು ಸಾಕಾಗುತ್ತೆ. ಇದಕ್ಕೆ 2 ಚಮಚ ಆಗುವಷ್ಟು ತುಪ್ಪ. ಇಲ್ಲಿ ಹಾಲಿನ ಪೌಡರು ಕೂಡ ಸಿಹಿಯಾಗಿ ಇರೋದ್ರಿಂದ ಸಕ್ಕರೆಯನ್ನು ನೋಡಿ ಹಾಕಿ, ಆಮೇಲೆ ತುಂಬ ಸಿಹಿ ಆಗಿಬಿಡುತ್ತೆ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಗಂಟುಗಳೆಲ್ಲ ಇರಬಾರ್ದು. ಹಾಲು ಸಾಕಾಗಿಲ್ಲ ಅಂದರೆ ಮತ್ತೆ ಹಾಲನ್ನು ಹಾಕ್ಕೊಳ್ಬೋದು, ಅಂದರೆ ಇಷ್ಟು ತೆಳುವಾಗಿ ಇರಬೇಕು. ಇದು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಕಾಯಿಸಲಿಕ್ಕಿದೆ. ನೋಡಿ, ಈ ರೀತಿಯಲ್ಲಿ ಕಾಯಿಸಬೇಕು. ಆದಷ್ಟು ಮೀಡಿಯಮ್ ಉರಿಯಲ್ಲೇ ಕಾಯಿಸಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಇದು. ನೋಡಿ, ಒಂದು 10 ನಿಮಿಷ ಕಾಯಿಸಿ ಆದಮೇಲೆ ಇದು ಇಷ್ಟು ಗಟ್ಟಿ ಆಗತ್ತೆ. ಕೈ ಬಿಡದೆ ಕಾಯಿಸ್ತಾ ಇರಬೇಕು. ತಳ ಹಿಡಿತು ಅಂತ ಅನ್ನಿಸಿದ್ರೆ ಮತ್ತೆ ಪುನಃ 2 ಚಮಚ ತುಪ್ಪವನ್ನು ಹಾಕ್ಕೊಳ್ಳಿ, ರುಚಿಯಾಗಿಯೂ ಕೂಡ ಇರುತ್ತೆ. ನೋಡಿ, ಇಷ್ಟು ದಪ್ಪ ಆಯಿತು. ಇದು ಪಾತ್ರೆಯನ್ನು ಬಿಡ್ತಾ ಇದೆ. ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ರುಚಿಕರವಾದ ಬರ್ಫಿ ಅಂತಲೇ ಹೇಳ್ಬೋದು. ಈಗ ಇದು ಪೂರ್ತಿಯಾಗಿ ಕಾಯಿಸಿ ಆಗಿದೆ. ಇದನ್ನು ಯಾವುದೇ ರೀತಿಯಾದಂತಹ ತಟ್ಟೆ, ಡಬ್ಬ ಅದರೊಳಗಡೆ ಈ ರೀತಿಯಲ್ಲಿ ಹಾಕಿ ಫ್ರಿಡ್ಜ್ ಒಳಗಡೆ ಒಂದು ಅರ್ಧ ಗಂಟೆ ಇಡಿ. ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಹಾಗೆಯೇ ಹೊರಗಡೆನೂ ಕೂಡ ಇಡ್ಬೋದು. ಒಂದು 2 ಗಂಟೆಗಳ ಕಾಲ ಬಿಟ್ಟರೆ ಗಟ್ಟಿಯಾಗಿ ಬರುತ್ತೆ ಇದು. ಬೇಕಿದ್ದರೆ ಮೇಲ್ಗಡೆ ಡ್ರೈ ಫ್ರೂಟ್ಸನ್ನು ಈ ರೀತಿಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಲಿನಿಂದ ಮಾಡಿದಾಗ ನಾವು ಜಾಸ್ತಿ ಹೊತ್ತು ಕಾಯಿಸಬೇಕಾಗತ್ತೆ. ಈ ರೀತಿ ಹಾಲಿನ ಪೌಡರನ್ನು ಬಳಸಿ ಮಾಡಿದ್ರೆ ಕಡಿಮೆ ಟೈಮಲ್ಲಿ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಮತ್ತು ಟೀ ಜೊತೆಗೆಲ್ಲ ತಿನ್ಬೋದು. ಮಾಡಿ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ 2-3 ದಿನಗಳ ಕಾಲ ತಿನ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನೀವು ಹಾಲಿನ ಪೌಡರನ್ನು ಬಳಸಿ ಯಾವ್ಯಾವ ರೆಸಿಪಿಯನ್ನು ಮಾಡಿದ್ದೀರಿ ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ರೀತಿಯ ಹೊಸ ಅಡುಗೆಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.